ನಾವು ಯಾವಾಗಲೂ ಯಾವತ್ತಾದರೂ ಒಂದಿನ ನಮಗೆ ನಾವು ಕಂಪ್ಲೀಟ್ಲಿ ಲಾಸ್ಟ್ ಆಗಿಬಿಟ್ಟಿದ್ದೀವಿ, ನಮಗೆ ದಾರಿ ಗೊತ್ತಿಲ್ಲ, ಮುಂದೆ ಏನು ಮಾಡೋದಂತ ಗೊತ್ತಾಗ್ತದೆ, ನಾವು ಕಂಪ್ಲೀಟ್ಲಿ ಸ್ಟಕ್ ಆಗಿದ್ದೀವಿ ಅನ್ನೋ ಒಂದು ಸಿಚುವೇಶನ್ ನಮಗೆ ಬರುತ್ತಲ್ಲ, ಆವಾಗ ನಾವೇನು ಮಾಡಬೇಕು ಅಂದರೆ, ಈಗ ನಾವೊಂದು ಜಾಗದಲ್ಲಿ ನಿಂತ್ಕೊಂಡಿದ್ದೀವಿ, ಮಲ್ಟಿಪಲ್ ದಾರಿಗಳಿದೆ, ನಮಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಯಾಕಂದರೆ ನಾವು ಕಳೆದೋಗ್ಬಿಟ್ಟಿದ್ದೀವಿ, ನಮ್ಮ ಜೀವನದಲ್ಲಿ ನಾವು ಕಳೆದೋಗ್ಬಿಟ್ಟಿದ್ದೀವಿ, ನಮಗೆ ಗೊತ್ತಾಗ್ತಿಲ್ಲ ಈ ದಾರಿ ಸರಿನಾ, ಆ ದಾರಿ ಸರಿನಾ, ಈ ದಾರಿ ಸರಿನಾ ಅಂತ. ನಾವು ಅಲ್ಲೇ ನಿಂತ್ಕೊಂಡ್ರೆ ನಾವು ಅಲ್ಲೇ ಬಾಕಿಯಾಗಿರ್ತೀವಿ. ಯಾವತ್ತೂ ನಮ್ಮ ಲೈಫಲ್ಲಿ ನಾವು ಸ್ಟಕ್ ಆಗಲಿ, ನಮ್ಮ ಲೈಫಲ್ಲಿ ಏನಾದರೂ ಒಂದು ಕೆಟ್ಟದ್ದು ನಡೀಲಿ, ಏನೇ ಆಗಲಿ, ಜೀವನದಲ್ಲಿ ಮುಂದೆ ಹೋಗ್ತಾನೆ ಇರಬೇಕು. ಸರಿ ದಾರಿನ ತಪ್ಪು ದಾರಿನ ನಿಮಗೆ ಗೊತ್ತಿಲ್ಲ ಅಂದ್ರೂ ನೀವೇನು ಮಾಡಬೇಕು, ಯಾವುದಾದ್ರು ಒಂದು ದಾರಿ ಹಿಡಿಯಬೇಕು. ನಿಮಗೆ ಆ ಸಿಚುವೇಶನಿಗೆ ಏನು ಸರಿ ಅನಿಸ್ತಾ ಇರುತ್ತೆ ಆ ದಾರಿನ ಹಿಡಿದು ಅದ್ರ ಜೊತೆ ಹೋಗ್ಬಿಡ್ಬೇಕು. ನಾವು ವೇಟ್ ಮಾಡೋಕ್ಕೆ ಹೋಗ್ಬಾರ್ದು. ನಾನು ಸ್ಟಕ್ ಆಗಿಬಿಟ್ಟಿದ್ದೀನಿ, ನನಗೆ ಯಾವುದಾದ್ರು ಸೊಲ್ಯೂಷನ್ ಬೇಕು, ಇಲ್ಲ ನಾನು ಸ್ಟಕ್ ಆಗಿದ್ದೀನಿ, ನನಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ, ಆಗ ನಾನು ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ ಅಂದರೆ ನಾವು ಇಲ್ಲೇ ಇರ್ತೀವಿ. ಮುಂದೆ ಏನು ಮಾಡಬೇಕಂತ ಒಂದು ಮನಸ್ಸಲ್ಲಿ ಫೀಲಿಂಗ್ ಬರುತ್ತಲ್ಲ, ಅದನ್ನು ಕೇಳ್ಕೊಂಡು ಅದನ್ನು ನಡೀತಾ ಹೋಗಬೇಕು, ಮುಂದೆ ಹೋಗಬೇಕು. ಏನಾದರೂ ಒಂದು ಸೊಲ್ಯೂಷನ್ ಸಿಗುತ್ತೆ ಅಲ್ಲಿ, ಇಲ್ಲ ಅದು ಸರಿ ಅಲ್ವಾ ನಿಮಗೆ, ನೀವು ವಾಪಸ್ ಬರ್ತೀರ, ಆಮೇಲೆ ಬೇರೆ ದಾರಿ ಹಿಡಿಬೋದು ನೀವು. ಬಟ್ ನೀವು ಯಾವತ್ತೂ ಮೂವಿಂಗಲ್ಲಿ ಇರಬೇಕು. ನಿಮ್ಮ ಲೈಫಲ್ಲಿ ಯಾವತ್ತೂ ನೀವು ನಿಲ್ಲಬಾರ್ದು, ಯಾವತ್ತೂ ನೀವು ಸ್ಟಕ್ ಆಗಬಾರ್ದು. ಏನಾದರೂ ಒಂದು ಆ್ಯಕ್ಟಿವಿಟಿ ನಿಮ್ಮ ಲೈಫಲ್ಲಿ ಆಗ್ತಾನೆ ಇರಬೇಕು, ನೀವು ಮೂವಿಂಗಲ್ಲೇ ಇರಬೇಕು. ಇವತ್ತು ನನಗೇನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ, ಏನು ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ, ಇದು ಮಾಡಲಾ ಅದು ಮಾಡಲಾ, ಯಾವುದಾದ್ರು ಒಂದು ಹಿಡೀರಿ, ಮಾಡಿ, ನೀವು ಮೂವ್ ಆಗ್ತೀರಾ ಸ್ವಲ್ಪ. ಆಮೇಲೆ ಗೊತ್ತಾಗುತ್ತೆ ಅದು ಸರಿನಾ ತಪ್ಪಾ ಅಂತ. ಸರಿ ಆದರೆ ಅದರಲ್ಲೇ ಮುಂದೆ ಹೋಗಿ, ತಪ್ಪಾದರೆ ವಾಪಸ್ ಬನ್ನಿ. ಹಾಂ, ಹೋಗ್ತಾ ಇರಬೇಕು. ಒಂದು ಮೇಜ್ ಇದ್ದಂಗೆ, ಒಂದು ಮೇಜ್ ಇದ್ದಂಗೆ ನೀವಿಲ್ಲಿ ಇದ್ದೀರಾ, ನಿಮಗೆ ದಾರಿ ಯಾವುದಂತ ಗೊತ್ತಿಲ್ಲ, ಪ್ರತಿಯೊಂದು ದಾರಿ ನಾನು ಟ್ರೈ ಮಾಡ್ತಾ ಇರಬೇಕು. ಅವಾಗೇನಾಗುತ್ತೆ ಅಂದರೆ ಒಂದು ನಿಮಗೆ ಆದಂಥ ಒಂದು ಡೆಸ್ಟಿನೇಷನ್ಗೆ ಒಂದು ದಾರಿ ಸಿಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ನೀವು ಕೊನೆಗೂ ನಿಮ್ಮ ಒಂದು ಏನು ಅಂದ್ಕೊಂಡಿದ್ದೀರಾ ಅದಕ್ಕೆ ರೀಚ್ ಆಗ್ತೀರಾ. ಹೇಳೋಕ್ಕಾಗಲ್ಲ. ಒಂದು ಮೇಜ್ ಇದ್ದಂಗೆ. ಲಾಸ್ಟ್ ಫೀಲ್ ಮಾಡಿದಾಗಲೇ ನಾವು ಮೂವ್ ಆಗಬೇಕು. ಯಾವಾಗ ನಮಗೇನು ಗೊತ್ತಾಗ್ತಿಲ್ಲ, ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ, ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಅಲ್ಲ, ಅದೇ ನಿಮ್ಮ ರೈಟ್ ಟೈಮ್ ಏನಾದರೂ ಒಂದು ಮಾಡೋಕ್ಕೆ. ಯಾವಾಗ ನೀವು ನನಗೇನು ಗೊತ್ತಾಗ್ತಾ ಇಲ್ಲ, ನಾನು ಏನು ಮಾಡೋಕ್ಕೆ, ನನಗೇನು ಫುಲ್ ಕನ್ಫ್ಯೂಸ್ ಆಗಿದ್ದೇನೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ನಿಮಗೆ, ಯಾವಾಗ ನಿಮ್ಮ ಮನಸ್ಸಲ್ಲಿ ಒಂದು ಅರ್ಜ್ ಕ್ರಿಯೇಟ್ ಆಗುತ್ತೆ, ನನ್ನ ಜೀವನದಲ್ಲಿ ನಾನು ಏನಾದರೂ ಮಾಡಬೇಕು ಅಂತ. ಆ ಥರ ನಿಮಗೊಂದು ಅರ್ಜ್ ಬಂದಾಗ ಮಾತ್ರ ನೀವು ಲಾಸ್ಟ್ ಅಂತ ಫೀಲ್ ಆಗೋದು. ಯಾಕಂದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಇರುತ್ತೆ, ನಾನು ಏನಾದರೂ ಒಂದು ಮಾಡಬೇಕು ಅಂತ, ಬಟ್ ನಿಮಗೆ ಗೊತ್ತಾಗ್ತಿರಲ್ಲ. ಯಾವಾಗ ನಿಮಗೆ ಏನು ಮಾಡಬೇಕನ್ನೋ ಫೀಲಿಂಗೇ ಇರಲ್ಲ ಅಂದರೆ ನಿಮಗೆ ಲಾಸ್ಟ್ ಅಂತ ಫೀಲಿಂಗು ಬರಲ್ಲ. ಸೊ ಇವತ್ತು ನೀವು ಲಾಸ್ಟ್ ಆಗಿದ್ದೀರಾ ಅಂದರೆ ಅದೊಂದು ಪಾಸಿಟಿವ್ ಏನಂತಾರೆ ಸೈನ್ ಅದು. ಯಾಕಂದ್ರೆ ನೀವೇನೋ ಮಾಡಬೇಕು ಅಂತ ಇದ್ದೀರ, ಅದಕ್ಕೆ ನಿಮಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಯಾವಾಗ ನಿಮಗೆ ಏನು ಮಾಡಬೇಕು ಅಂತಲೇ ಮನಸ್ಸಿಗೆ ಬರಲ್ಲ ಅಂದಮೇಲೆ ನಿಮಗೆ ಲಾಸ್ಟ್ ಅಂತ ಫೀಲೇ ಆಗಲ್ಲ ಅಲ್ವಾ. ಸೊ ಅದನ್ನು ಒಂದು ಪಾಸಿಟಿವ್ ಸೈನ್ ಥರ ತಗೊಂಡು ಏನು ಸಿಗುತ್ತೆ, ಏನು ತಲೆಯಲ್ಲಿ ಬರುತ್ತೆ ಅದನ್ನು ಮಾಡಿಬಿಡ್ಬೇಕು, ಎಕ್ಸಿಕ್ಯೂಟ್ ಮಾಡಿಬಿಡ್ಬೇಕು. ಸರಿನಾ ತಪ್ಪ ಆಮೇಲೆ ನೋಡೋಣ. ಹಾಂ, ನಿಮಗೆ ಅದೇ ಹೇಳ್ತಿರೋದು, ನೀವು ಲಾಸ್ಟ್ ಫೀಲಿಂಗ್ ಬಂದಿದ್ದು ಅಂದರೆ ನೀವು ಕರೆಕ್ಟ್ ದಾರಿಯಲ್ಲಿ ಇದ್ದೀರಾ ಅಂತ. ಅಟ್ಲೀಸ್ಟ್ ನೀವು ಮುಂದೆ ಹೋಗೋಕ್ಕೆ ಹುಡುಕ್ತಾ ಇದ್ದೀರಾ ದಾರಿಗಳು. ಎಷ್ಟೋ ಜನ ಮನೇಲೇ ಕೂತ್ಕೊಂಡು ಅವ್ರಿಗೆ ಗೊತ್ತೂ ಇಲ್ಲ ಏನು ಮಾಡಬೇಕು ಅಂತ, ಅವ್ರು ಲಾಸ್ಟು ಆಗಿರಲ್ಲ, ಯಾಕಂದರೆ ಅವರಿಗೆ ಹೋಗೋಕ್ಕೆ ಬಿಡ ಇಲ್ಲೂ. ಸೊ ಅವಾಗೇನಾಗುತ್ತೆ ಅಂದರೆ ಅವರು ಅಲ್ಲೇ ಬಾಕಿ ಆಗಿಬಿಡ್ತಾರೆ. ಕಂಪ್ಲೀಟ್ಲಿ ಕಾಲೇಜ್ ಮುಗ್ದು ಹೋಗ್ಬಿಡುತ್ತೆ, ಏನು ಮಾಡಬೇಕಂತ ಗೊತ್ತಾಗಲ್ಲ. ಇಲ್ಲಿ ಜಾಬ್ ಮಾಡಲಾ, ಇಲ್ಲ ಪ್ಯಾಷನ್ನ ಫಾಲೋ ಮಾಡಲಾ, ಇಲ್ಲ ನಾನು ಅಪ್ಪ ಅಮ್ಮನ ಬಿಸ್ನೆಸ್ ನೋಡ್ಕೊಳ್ಳ, ನನಗೇನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಪ್ರೆಷರ್ ಇರುತ್ತೆ ಸಿಕ್ಕಾಪಟ್ಟೆ, ಏನಾದರೂ ಒಂದು ಮಾಡು ಅಂತ ಒಂದು ಪ್ರೆಷರ್ ಇರುತ್ತೆ. ಆವಾಗ ನಾವೇನು ಮಾಡಬೇಕು ಅಂದರೆ ಯಾವುದಾದ್ರು ಒಂದನ್ನು ಹಿಡಿದ್ಬಿಟ್ಟು ಅದ್ರ ಮುಂದೆ ಹೋಗಿಬಿಡಬೇಕು. ಅಟ್ಲೀಸ್ಟ್ ನೀವು ಥಿಂಕ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಲ್ಲ. ಏನಾದರೂ ಒಂದು ಕಲಿತೀರಾ, ಏನಾದರೂ ಒಂದು ಮಾಡ್ತೀರಾ, ಮೂವ್ ಆಗ್ತಾ ಇರಬೇಕು ಲೈಫಲ್ಲಿ. ನಿಮ್ಮ ಅಪರ್ಚುನಿಟಿ ಎದುರುಗಡೆ ಏನಿದೆ ಅದನ್ನು ಹಿಡಿಬೇಕು, ಮೂವ್ ಆಗಬೇಕು. ಗೊತ್ತಾಗ್ತಿಲ್ವ ಅದರಿಂದ ನಿಮಗೆ ಸ್ಯಾಟಿಸ್ಫೈ ಇಲ್ಲ, ವಾಪಸ್ ಬನ್ನಿ. ಅಟ್ಲೀಸ್ಟ್ ಗೊತ್ತಾಯ್ತಾ ನಿಮಗೆ ಇದು ವರ್ಕೌಟ್ ಆಗಲ್ಲ ನಿಮಗೆ ಅಂತ.